ಫಿಲಾಟಲಿ ಸ್ಟ್ಯಾಂಪ್ ಅನ್ನು GPO ಮತ್ತು ನೋಡಲ್ ಆಫೀಸ್ಗೆ ಕಳಿಸುವ ಕುರಿತು ಮಾಹಿತಿ. ಆಪರೇಟರ್ ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಿ ಅಲ್ಲಿ ಸ್ಟ್ಯಾಂಪ್ ಸ್ಟೇಷನರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಪ್ಸ್ ಟ್ರಾನ್ಸ್ಫರ್ ಟು GPO ಅಥವಾ HO ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸರ್ಕಲ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ಸೆಲೆಕ್ಟ್ ಯುವರ್ ರೀಸನ್. ನಂತರ ನಿಮ್ಮ ಡಿವಿಷನ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ನೀವು ಯಾವ ಡಿವಿಷನ್ಗೆ ಕಳಿಸ್ಬೇಕೆಂದಿದ್ದೀರಾ ಆ ಡಿವಿಷನ್ ಆಯ್ಕೆ ಮಾಡಿಕೊಂಡು ಆ ಡಿವಿಷನ್ನ ಹೆಡ್ ಆಫೀಸ್ ಅನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಕ್ಯಾಟಗರಿಯಲ್ಲಿ ಕ್ಯಾಟಗರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಕ್ವಾಂಟಿಟಿಯನ್ನು ಎಂಟರ್ ಮಾಡ್ಕೊಳ್ಬೇಕು. ಇಷ್ಟಾದ ಮೇಲೆ ನೀವು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನಂತರ ಕೆಳಗಡೆ ಎಲ್ಲ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇನ್ವಾಯ್ಸ್ ಜನರೇಟ್ ಆಗುತ್ತದೆ. ಇಷ್ಟಾದ ಮೇಲೆ ಪೋಸ್ಟ್ ಮಾಸ್ಟರ್ ಅಥವಾ ಸೂಪರ್ವೈಸರ್ನಲ್ಲಿ ವೆರಿಫಿಕೇಶನ್ ಇರುತ್ತದೆ. ಇಲ್ಲಿ ಪೋಸ್ಟ್ ಮಾಸ್ಟರ್ ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಿ ಸ್ಟ್ಯಾಂಪ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಶೋನ್ ಆಗತ್ತಾ ಅದನ್ನು ವೆರಿಫೈ ಮಾಡಿಕೊಂಡು ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಇಂಡೆಂಟ್ ಇಲ್ಲಿ ಅಪ್ರೂವ್ ಆಗುತ್ತದೆ. ಇಷ್ಟಾದ ಮೇಲೆ ಇನ್ವಾಯ್ಸ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳಬೇಕಾಗುತ್ತದೆ. ನಂತರ ಆಪರೇಟರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಬೇಕು. ಗೆಳೆಯರ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟ್ಯಾಂಪ್ ಟ್ರಾನ್ಸಾಕ್ಷನ್ ರಿಪೋರ್ಟ್ಸ್ ಅನ್ನು ಸ್ಟ್ಯಾಂಪ್ ರೆಮಿಟೆನ್ಸ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರೇಟ್ ಆಪ್ಷನ್ ಬರುತ್ತದೆ. ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಇನ್ವಾಯ್ಸ್ ನಿಮಗೆ ಶೋನ್ ಆಗುತ್ತದೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಪ್ರಿಂಟ್ ಮಾಡಿ.